ಮಾಹಿತಿಯ ಕೊರತೆ ಇದೆ ಹಾಗೂ ಮಾರ್ಗದರ್ಶನದ ಕೊರತೆ ಇದೆ. ನಾನು ಸುಮಾರು ಒಂದು 15 ದಿನದಿಂದ ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿನಲ್ಲಿ ದ ವೀಕ್ ಮ್ಯಾಗಝಿನ್ ಅಂತ ನೀವೆಲ್ಲ ನೋಡಿರ್ಬೋದು. ದ ವೀಕ್ ಮ್ಯಾಗಝಿನ್ ಅನ್ನೋದು ಇಂಡಿಯಾದ ಭಾರತ ದೇಶದ ಒಂದು ಅತ್ಯಂತ ಪ್ರತಿಷ್ಠಿತ ಒಂದು ನಿಯತಕಾಲಿಕೆ. ಡೆಲ್ಲಿಯಲ್ಲಿ ಶಿಕ್ಷಣದ ಬಗ್ಗೆ ಒಂದು ಸಂವಾದ ಇತ್ತು. ಆ ಸಂವಾದದಲ್ಲಿ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು IIT ಏನಿದೆ ಆ IIT ವೈಸ್ ಚಾನ್ಸಲರ್ಸ್ ಬಂದಿದ್ದರು. ನಮ್ಮ ದೇಶದ ಹಿಂದಿನ ಮುಖ್ಯ ನ್ಯಾಯಾಧೀಶರಾದಂಥ ಚಂದ್ರಚೂಡ್ ಅವರು ಕೂಡ ಬಂದಿದ್ದರು. ಭಾರತ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅವರು ಬಂದಿದ್ದರು. ಅದೇ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಒಬ್ಬ ಅತಿಥಿಯಾಗಿ ಆಹ್ವಾನ ಮಾಡಿದ್ರು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರಿ ಬಹುಶಃ. ಆ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣದ ಭವಿಷ್ಯದ ಬಗ್ಗೆ ಭಾಳ ದೀರ್ಘ ಚರ್ಚೆ ಆಯಿತು. ಆಮೇಲೆ IIT ಡೆಲ್ಲಿ ಹೋಗಿದ್ದೆ, IIT ಮಡ್ರಾಸಿಗೆ ಹೋಗಿದ್ದೀನಿ. ಹಾಗೆಯೇ ಹೊನ್ನಾಳಿನಲ್ಲಿರುವ ಹಲವಾರು ಸರ್ಕಾರಿ ಶಾಲೆಗಳು ಕೂಡ ಭೇಟಿ ಕೊಟ್ಟಿದ್ದೀನಿ. ಹಳ್ಳಿಯಿಂದ ದಿಲ್ಲಿವರೆಗೂ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಬದಲಾವಣೆ ಏನಿದೆ ಅದರ ಮಾಹಿತಿ ನಮ್ಮ ಮಕ್ಕಳಿಗೆ ತಲುಪಬೇಕು. ಅದು ನಮ್ಮ ಹೊನ್ನಾಳಿಯಿಂದ ಶುರು ಆಗಲಿ ಅಂತಂದು ಈ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ನಿಮಗೆ ಏನಿದು ಪ್ರತಿಭಾ ಪ್ರೇರಣೋತ್ಸವ ಅಂತ ಹೆಸರಿಟ್ಟಿದ್ದೀವಿ ನಾವು. ನೀವೆಲ್ಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಅಟೆಂಡ್ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪ್ರೇರಣೋತ್ಸವ ಅಂತ. ಪ್ರೇರಣೋತ್ಸವ ಅಂತಂದರೆ ನಿಮ್ಮ ಪ್ರತಿಭೆಗೆ ಪುರಸ್ಕಾರ ಕೊಡ್ತಾ ಮುಂದೆ ನಿಮ್ಗೇನೊಂದು ಅವಕಾಶಗಳಿದ್ದಾವೆ, ಆ ಅವಕಾಶಗಳನ್ನು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೇರಣೆನೂ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲಿ ಎಷ್ಟು ಜನ PUC ಮಕ್ಕಳಿದ್ದೀರಾ? ದಯವಿಟ್ಟು ಕೈ ಎತ್ತಿ. PUC ಗುಡ್. SSLC ಮಕ್ಕಳು ಗುಡ್. ಮೊದಲನೇ 10 ರಿಂದ 15 ನಿಮಿಷ ನಾನು ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತೇನೆ. SSLC PUC ಮಕ್ಕಳೇನಿದ್ದೀರಿ ನಿಮ್ಮನ್ನು ಉದ್ದೇಶಿಸಿ ಮುಖ್ಯವಾಗಿ ಮಾತಾಡ್ತೀನಿ. ಅದರಲ್ಲಿ SSLC ಆದಮೇಲೆ ಏನು ಅವಕಾಶ ಇದೆ ಹಾಗೂ PUC ಆದಮೇಲೆ ಏನು ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಭಾಳ ಮುಖ್ಯವಾಗಿ ಮಾತಾಡ್ತೀನಿ. ಎಕ್ಸ್ ಅಂತ ಕೇಳಿದಿರಲ್ಲ, ಟ್ವಿಟ್ಟರ್ ಅಂತ ಇತ್ತು, ಈಗ ಎಕ್ಸ್ ಖಾತೆ ಅಂತ ಕೇಳಿದಿರಲ್ಲ. ಎಕ್ಸ್ನಲ್ಲಿ ಪ್ರಧಾನಮಂತ್ರಿಯವರು ಈ ರೀತಿ ಹೇಳಿಕೆ ಕೊಟ್ಟರು. ನಾವೆಲ್ಲ ನೋಡ್ತೀವಿ. ಎಕ್ಸ್ ಖಾತೆಯಲ್ಲಿ ದೇಶದ ಭಾಳ ಗಣ್ಯ ವ್ಯಕ್ತಿಗಳು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. 1-2 ದಿನದ ಹಿಂದೆ IIT ಮಡ್ರಾಸ್, IIT ಅಂತ ಎಷ್ಟು ಜನ ಕೇಳಿದಿರಿ? ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲರೂ ಕೇಳಿದಿರಿ. IIT ಅಂತಂದರೆ ನಮ್ಮ ದೇಶದ ಅತ್ಯುನ್ನತ ತಂತ್ರಜ್ಞಾನ ಸಂಸ್ಥೆ ಅಂತ. ಇಂಜಿನಿಯರಿಂಗ್ ಮಾಡೋದಕ್ಕೆ, BTech ಮಾಡೋದಕ್ಕೆ IIT ಅನ್ನೋದು. ಈಗ IIT ಎಂಟ್ರೆನ್ಸ್ ತಗೋಬೇಕು ಅನ್ನೋದಾಗಿದ್ರೆ ಮುಂಚೆ JEE ಎಕ್ಸಾಮ್ ಬರೀಬೇಕಿತ್ತು, ಹೌದಾ ಇಲ್ಲ? JEE ಬರೀಬೇಕಿತ್ತು. 2 ದಿನದಿಂದ IIT ಮಡ್ರಾಸ್ ಅವರು ಒಂದು ಟ್ವೀಟ್ ಹಾಕಿದ್ರು ಎಕ್ಸ್ ಖಾತೆಯಲ್ಲಿ. ನಾವು 5 ಕೋರ್ಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ 12th ಪಾಸ್ ಆಗಿರುವಂಥವ್ರು, ಅರ್ಹತೆ ಇರುವಂಥವ್ರು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಯಾವುದೇ JEE IIT ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಅಂತಂದು. ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಡೇಟಾ ಅನಾಲಿಟಿಕ್ಸ್ ಅಂತ, BS ರೋಬೋಟಿಕ್ಸ್, BS ಸ್ಪೇಸ್ ಟೆಕ್ನಾಲಜಿ ಅಂತಂದು. ನಿಮ್ಮ PUC ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲೆಲ್ಲರೂ 85% ಮೇಲೆ ಬಂದಿದ್ದೀರಿ. ಭಾಳಷ್ಟು ಮಕ್ಕಳು 90 ಆ್ಯಂಡ್ ಎಬೋವ್ ಕೂಡ ಇದ್ದೀರಿ. ಬಹುಶಃ ಇದ್ರ ಬಗ್ಗೆ ಗೊತ್ತಿದ್ರೆ ನಿಮಗೆ ಮುಂಚೆನೆ ನೀವು ಡೈರೆಕ್ಟ್ಲಿ IIT ಮಡ್ರಾಸಿಗೆ ಅಪ್ಲೈ ಮಾಡಿ, ನಾನು CET ಮೂಲಕ ಯಾವುದೋ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ಮೇನ್ಲಿ ಈ 3 ಕೋರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ PUC ಆದಮೇಲೆ ಇಂಜಿನಿಯರಿಂಗ್ನವರಿಗೆ. ಅದ್ರ ಬದಲು ಡೈರೆಕ್ಟ್ಲಿ IIT ಮಡ್ರಾಸಿಗೆ ಅಪ್ಲೈ ಮಾಡಿ, ಕ್ಯಾಂಪಸ್ ವಿಸಿಟ್ ಮಾಡಿ, ಅವ್ರದ್ದೊಂದು ಇಂಟರ್ವ್ಯೂ ಇರ್ತದೆ ನಿಮ್ಮ ಪರ್ಸೆಂಟೇಜ್ ಮೇಲೆ. ಅದಕ್ಕೆ ಏನು ಬೇಸಿಕ್ ಪ್ರಿಪರೇಷನ್ ಅಂತ ನಾವೆಲ್ಲ ಗೈಡ್ ಮಾಡ್ತಾ ಇದ್ವಿ. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ IITಗೆ ಇವತ್ತು ಪ್ರವೇಶ ಪಡಿಬಹುದು. ಯಾಕೆ IIT ಈ ಒಂದು ವ್ಯವಸ್ಥೆ ತಗೊಂಡ್ಬಂದಿದೆ ಅಂತಂದರೆ, ಶಿಕ್ಷಣದಲ್ಲಿ ಬಹಳ ಸಮಗ್ರ ಬದಲಾವಣೆ ಆಗ್ತಾ ಇದೆ. ಒಂದು ಚೇರ್ ಹಾಕಿ.
ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ಮುಂಚೆ ಹೆಂಗಿತ್ತು, PUC ಆದಮೇಲೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಮತ್ತು ಡಿಗ್ರಿ ಕಾಲೇಜುಗಳಿಗೆ ಒಂದು ಡಿಗ್ರಿ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. BA, BSc, BCom, BBA, ಎಂಜಿನಿಯರಿಂಗ್ ಹಲವಾರು ಡಿಸಿಪ್ಲಿನ್ಸ್ ಬ್ರಾಂಚಸ್ ಇತ್ತು. ಮೆಡಿಕಲ್ MBBS ಇತ್ತು. ನಾವೇನು ಮಾಡ್ತಾ ಇದ್ವಿ, ಆ ನೀಟ್ ಎಕ್ಸಾಮು, CET ಎಕ್ಸಾಮ್ ಬರೆದು ಒಂದು ಪ್ರವೇಶ ಗಿಟ್ಸ್ಕೊಳ್ಳೋದಕ್ಕೆ ಅವಿರತ ಪ್ರಯತ್ನ, ಅದಕ್ಕೆ ಅಂತಂದು ಒಂದು PU ಕಾಲೇಜ್ಗಳೆಲ್ಲ ಹುಡ್ಕೊಂಡಿದ್ವು. ಈಗ ಯಾವ ರೀತಿ ಡಿಮ್ಯಾಂಡ್ ಸೃಷ್ಟಿ ಆಗ್ತಾ ಇದೆ ಅಂತಂದರೆ, PUC ಆದಮೇಲೆ ಇನ್ಸ್ಟೆಡ್ ಆಫ್ ಟ್ರೆಡಿಷನಲ್ ಡಿಗ್ರೀಸ್, ಏನು ಸಾಂಪ್ರದಾಯಿಕ ಪದವಿಗಳಿದಾವಲ್ಲ ಅವುಗಳು ನಮಗೆ ಬೇಕಿಲ್ಲ ಅಂತಂದು ಕಂಪನಿಗಳು ಹೇಳ್ತಾ ಇದ್ದಾವೆ. ನಮಗೆ ಬೇಕಾಗಿರೋ ಅಂತಂದು ವೆರಿ ಸ್ಪೆಸಿಫಿಕ್ ಡೊಮೈನ್ ಎಕ್ಸ್ಪರ್ಟೀಸ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ, ಯಾವುದಾದ್ರೂ ಒಂದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಒಂದು ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಆ ಒಂದು ಕ್ಷೇತ್ರ ಅಥವಾ ಒಂದು ಡಿಸಿಪ್ಲಿನ್ನಲ್ಲಿ ನಮಗೆ ಆಳವಾದ ಆಸಕ್ತಿ, ಆಳವಾದ ಅಧ್ಯಯನ ಮಾಡಿ ಆಳವಾದ ಕೌಶಲ್ಯ ಇರಬೇಕು ಅಂತ, ಸ್ಕಿಲ್ಸ್ ಇರಬೇಕು ಅಂತಂದು. ಸೊ ಹಂಗಾಗಿ IIT ಮಡ್ರಾಸ್, IIT ಜೋಧ್ಪುರ್, IIT ಜಮ್ಮು, IIT ಕಾನ್ಪುರ್, IIT ಮಡ್ರಾಸ್ ಇವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ದೇ ಹವ್ ಸ್ಟಾರ್ಟೆಡ್ 4-year ಡಿಗ್ರೀಸ್, BS ಅಂತ ಹೇಳ್ತಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಅಂತಂದ್ಬಿಟ್ಟು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತಂದು. ಬರೀ ಕಂಪ್ಯೂಟರ್ ಸೈನ್ಸ್ ಇಲ್ಲ ಇವಾಗ, ಕಂಪ್ಯೂಟರ್ ಸೈನ್ಸಲ್ಲಿ ಡೇಟಾ ಸೈನ್ಸ್ ಅನ್ನೋದ್ರ ಬಗ್ಗೆ ನೀವು ಆಳವಾಗಿ ಅಭ್ಯಾಸ ಮಾಡಬೇಕು. ಇವಾಗ ಏನಾಗಿದೆ, ಪ್ರಪಂಚದಲ್ಲಿ 3 ಕ್ಷೇತ್ರಗಳಲ್ಲಿ ಬಹಳ ಡಿಮ್ಯಾಂಡ್ ಇರುವಂಥದ್ದು ಎಂಜಿನಿಯರ್ಸಿಗೆ. ಯಾವ್ಯಾವುದು? ಒಂದು ಸ್ಪೇಸ್ ಟೆಕ್ನಾಲಜಿ ಆ್ಯಂಡ್ ಏರೋನಾಟಿಕ್ಸ್, ಎರಡನೇದು ಸೆಮಿಕಂಡಕ್ಟರ್ಸ್, ಮೂರನೇದು ಡೇಟಾ ಸೆಂಟರ್ ಮ್ಯಾನೇಜ್ಮೆಂಟ್ ಅಥವಾ ಡೇಟಾ ಸೈನ್ಸ್ ಅಂತ ಹೇಳ್ತೀವಿ. ಹಲವಾರು ಪೋಷಕರೆಲ್ಲ ಬಂದಿದ್ದೀರಿ, ನಮ್ಮ ದೇಶದಲ್ಲಿ ಹಲವಾರು ಕಡೆ ಹೋರಾಟಗಳು ಆಗ್ತಾ ಇದ್ದಾವೆ. ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿರ್ತೀವಿ, AI ವಿಡಿಯೋಗಳು, AI ಫೋಟೋ ಎಲ್ಲ ನೋಡಿರ್ತೀವಿ ನೀವೆಲ್ಲ. ಇದು ನಮ್ದು ಏನೊಂದು ಬ್ಯಾನರ್ ಹಾಕಿದ್ರು, ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿ ಮಾಡಿತ್ತು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿ ಏನಾದರೂ ಸೃಷ್ಟಿ ಮಾಡಬೇಕು, ಏನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ ಅದಕ್ಕೆ ಜನರೇಟಿವ್ AI ಅಂತ ಹೇಳ್ತೀವಿ. ಏನಾದರೂ ಸೃಷ್ಟಿ ಮಾಡ್ತದೆ, ಅದು ಸರಿಯಾಗಿ ಏನಾದರೂ ಸೃಷ್ಟಿ ಮಾಡಬೇಕು, ಸರಿಯಾಗಿ ಉತ್ತರ ಕೊಡಬೇಕು ಅಂತಂದರೆ ಅದಕ್ಕೆ ಡೇಟಾ ಸೆಂಟರ್ ಅಂತ ಇರುತ್ತೆ. ಡೇಟಾ ಸೆಂಟರ್ ಅಂತಂದು ಮೊನ್ನೆ ವಿಶಾಖಪಟ್ಟಣದಲ್ಲಿ ಸುಮಾರು 9,000 ಕೋಟಿ ಇನ್ವೆಸ್ಟ್ಮೆಂಟಲ್ಲಿ ಗೂಗಲ್ ಕಂಪ್ನಿಯವರು ಒಂದು ಡೇಟಾ ಸೆಂಟರ್ ಓಪನ್ ಮಾಡ್ತಾ ಇದ್ದಾರೆ. ಹಂಗೆ ಬೆಂಗಳೂರು ಹತ್ರನೂ ಮತ್ತು ಮೈಸೂರು ಹತ್ರ ಒಂದು ಡೇಟಾ ಸೆಂಟರ್ ಬೇಕು ಅಂತಂದು ಸರ್ಕಾರ ಸೈನ್ ಮಾಡಿದೆ. ಈ ಕಂಪ್ಯೂಟರ್ ಸೈನ್ಸ್ ಕೋಡಿಂಗ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಟೆಸ್ಟಿಂಗ್ ಇರ್ಬೋದು, ಎಲ್ಲ AI ಕೂಡ ಮಾಡ್ತಾ ಇದೆ. AI ಏಜೆಂಟ್ಸ್ ಅಂತ ಬಂದಿದೆ. ಅಂದರೆ ಆಟೋಮೆಟಿಕ್, ಎಲ್ಲ ಮನುಷ್ಯರು ಬೇಕಿಲ್ಲ. ಬಟ್ ಮನುಷ್ಯರು ಎಲ್ಲಿ ಬೇಕು ಅಂತಂದರೆ ಈ ಡೇಟಾ ಸೆಂಟರ್ ಅಂತ ಏನು ಹೇಳಿದೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ವಿ ನೀಡ್ ಹ್ಯೂಮನ್ಸ್, ವಿ ನೀಡ್ ಎಕ್ಸ್ಪರ್ಟ್ಸ್. ಹಾಗಾಗಿ BS ಇನ್ ಡೇಟಾ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಅಂತ ದಯವಿಟ್ಟು ಯಾರು ಭಿನ್ನತಕ್ಕೆ ಹೋಗಬೇಡಿ. ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯದ ಮೂಲೆಯಲ್ಲಿ ಮಕ್ಕಳು ಮಾಡಿರುವಂಥ ಪೋಷಕರು ಮಾಡಿರೋ ಮೊದಲನೇ ದೊಡ್ಡ ತಪ್ಪು ಯಾವುದು ಅಂತಂದರೆ, ಕಂಪ್ಯೂಟರ್ ಸೈನ್ಸ್ ಬೇಕು ಅನ್ನೋದು, ಎಂಜಿನಿಯರ್ ಬೇಕು ಅನ್ನೋದಾದರೆ ಕಂಪ್ಯೂಟರ್ ಸೈನ್ಸ್ ಬೆಂಗಳೂರು RV ಕಾಲೇಜಲ್ಲಿ ಸಿಗಲಿಲ್ಲ ಅಂತಂದರೆ ನಮ್ಮ ದಾವಣಗೆರೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಸಿಗುತ್ತೆ ಅಂದರೆ ಅಲ್ಲೋಗಿ ಅಡ್ಮಿಷನ್ ಆಗಿಬಿಡೋದು. ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಬೇಕಲ್ಲ ನಿಮಗೆ. ಇದು ಜೀವನದಲ್ಲಿ ನೀವು ಮಾಡುವಂಥ ಭಾಳ ದೊಡ್ಡ ತಪ್ಪು. ಈಗ CET ಆಪ್ಷನ್ ಎಂಟ್ರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಂಪ್ಯೂಟರ್ ಸೈನ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಂದರೆ ಗೆಟ್ಟಿಂಗ್ ಅಡ್ಮಿಷನ್ ಇನ್ ಟು ದ ಬೆಸ್ಟ್ ಕಾಲೇಜ್. ಬೆಸ್ಟ್ ಕಾಲೇಜ್ ಯಾವುದಿರುತ್ತೆ ನಮ್ಮ ರಾಜ್ಯದಲ್ಲಿ ಅಥವಾ ರಾಜ್ಯದ ಆಚೆ, ಕೋರ್ಸ್ ಯಾವುದಾದ್ರೂ ಆಗಿರಲಿ, ನಿಮಗೆ ಬೇಕಾಗಿರೋದೇನೆಂದ್ರೆ ಬೆಸ್ಟ್ ಕಾಲೇಜ್. ಈಗ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೂ RV ಕಾಲೇಜು, ರಾಮಯ್ಯ BMS ಮಾಡೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಕಾರಣ ಏನು ಅಂತಂದರೆ, ನೀವು RV ಕಾಲೇಜು, ರಾಮಯ್ಯ ಹೋದರೆ ಅವರೆಲ್ಲ ಸ್ಯಾಮ್ಸಂಗ್, ಒರಾಕಲ್, ಗೂಗಲ್, ಮೈಕ್ರೋಸಾಫ್ಟ್ ಜೊತೆ ಟೈಅಪ್ ಆಗಿರ್ತಾರೆ. ಇಂಡಸ್ಟ್ರಿ ಅಕಾಡೆಮಿಯ ಲಿಂಕ್ ಅಂತ ಹೇಳ್ತೀವಿ. ಅಂದರೆ ಯಾವ ಇಂಡಸ್ಟ್ರಿಗೆ ಏನು ಹುದ್ದೆಗಳು ಬೇಕಿರ್ತವೆ ಅವುಗಳು ಒಳ್ಳೆ ಕಾಲೇಜ್ ಜೊತೆಗೆ ಒಂದು ಮೆಮೊರೆಂಡಮ್ ಸೈನ್ ಮಾಡಿರ್ತಾರೆ. ನೀವು ಆ ಕಾಲೇಜಿಗೆ ಹೋದಾಗ ಅಂತ ದೊಡ್ಡ ಇಂಡಸ್ಟ್ರಿನಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳೆಲ್ಲ ಭಾಳ ಬ್ರಿಲಿಯಂಟ್ ಇರ್ತಾರೆ, ಆಂಬಿಷಿಯಸ್ ಇರ್ತಾರೆ. ಆಂಬಿಷಿಯಸ್ ಅಂದರೆ ಮಹತ್ವಾಕಾಂಕ್ಷೆ. ನಾವು ಸಣ್ಣದಕ್ಕೆ ಸೆಟ್ಲ್ ಆಗಲ್ಲ, ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ಸೆಟ್ಲ್ ಆದರೆ ಭಾಳ ದೊಡ್ಡದಕ್ಕೆ ಸೆಟ್ಲ್ ಆಗ್ತೀನಿ ಅಂತಂದು ದೊಡ್ಡ ಕನಸು ಕಾಣ್ತಾ ಇರ್ತಾರೆ. ನೀವೇನಾದರೂ ಜೀವನದಲ್ಲಿ ಭಾಳ ಎತ್ತರಕ್ಕೆ ಹೋಗಬೇಕು, ಯಶಸ್ವಿ ಸಾಧನೆ ಮಾಡಬೇಕು ಅನ್ನೋದಾದರೆ ಮೊದಲು ರಿಸ್ಕ್ ತಗೋಬೇಕು.
ಕಂಫರ್ಟ್ ಝೋನಲ್ಲಿ ಇರಬಾರ್ದು. ಶಿವಮೊಗ್ಗದಲ್ಲಿ ಪಕ್ಕದಲ್ಲಿ ಸಿಗುತ್ತೆ, ದಾವಣಗೆರೆಯಲ್ಲಿ ಸಿಗುತ್ತೆ. MBBS ಇಲ್ಲಿ ಮಾಡಿದ್ರೇನು, ಡೆಲ್ಲಿಲಿ ಮಾಡಿದ್ರೇನು ಅನ್ನೋ ಧೋರಣೆನ ದಯವಿಟ್ಟು ತೆಗೆದಾಕಿ. ನಿಮ್ಮ ಮಕ್ಕಳನ್ನ ನೀವು ಎಷ್ಟು ದೂರ ಓದೋದಕ್ಕೆ ಕಳಿಸ್ತೀರಿ, ಮುಂದಿನ ದಿನಗಳಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಅವ್ರು ಬೆಳೀತಾರೆ. ನಿಮಗೆ ನಂಬಿಕೆ ಇರ್ಬೇಕು ಮಕ್ಕಳ ಮೇಲೆ. ಕೆಲವೊಬ್ರಿಗೆ ಭಯ. ಮೊನ್ನೆ ಬಂದಿದ್ರು ಒಬ್ಬರು ಪೇರೆಂಟ್ಸು, ಸರ್ ಮಗಳನ್ನ ಗಿಣಿ ಥರ ಸಾಕಿದ್ದೀನಿ, ಭಾಳ ಪ್ರೀತಿಯಿಂದ ಸಾಕಿದ್ದೀನಿ, ನಾನು ಆನ್ಲೈನ್ ಕೋಚಿಂಗ್ ತಗೊಂಡು ಮನೆಯಲ್ಲೇ ಓದಿಸ್ತೀನಿ, ಬೆಂಗಳೂರಿಗೆ ಕಳಿಸಲ್ಲ ಅಂತಂದು. ಈಗ ಗಿಣಿ ಏನಾಗುತ್ತೆ? ಪಂಜರದಲ್ಲಿರೋ ಗಿಣಿ ಪಂಜರದಲ್ಲೇ ಕೂತ್ಕೊಂಡು ಆನ್ಲೈನ್ ಕೋಚಿಂಗ್ ತಗೊಂಡ್ರೆ ಏನಾಗುತ್ತೆ? ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಕೋರ್ ಅಂತ ಇರುತ್ತೆ. ಕೋರ್ ಅಂತಂದ್ರೆ ಒಂದು ಒಳಗೆ ಒಂದು ಗಟ್ಟಿಯಾದ ಒಂದು ಗಟ್ಟಿತನ ಇರ್ತದೆ, ಕೋರ್ ಅಂತ ಹೇಳ್ತೀವಿ. ನಾವು ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧನೆ ಮಾಡಬೇಕಂದ್ರೆ ಆ ಕೋರ್ ಅಂತ ಏನು ಹೇಳ್ತೀವಿ, ಆ ಗಟ್ಟಿತನ ಒಳಗೆ ಏನಿದೆ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬೇಕು. ಅದು ಗಟ್ಟಿ ಆಗ್ಬೇಕು ಅನ್ನೋದಾದ್ರೆ ಅನುಭವಗಳು ಬೇಕು ನಮಗೆ. ಮಕ್ಕಳಿಗೆ ಜಾಸ್ತಿ ಅನುಭವಗಳು ಬೇಕಾಗುತ್ತೆ. ಹಾಗೇನೆ ಜಾಸ್ತಿ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಹೊರ ಪ್ರಪಂಚದ ಒಂದು ಪರಿಚಯ ಆಗ್ಬೇಕು. ಹಂಗಾಗಿ ನಿಮ್ಮ ಮಕ್ಕಳಿಗೆ ನಾಳೆ ಡೆಲ್ಲಿ ಅಥವಾ ಬೆಂಗಳೂರು ಅಥವಾ ಇನ್ನೊಂದು ಮಂಗಳೂರು ಬೇರೆ ಕಡೆ ಒಳ್ಳೆ ಕಾಲೇಜ್ ಸಿಕ್ತು ಅಂತಂದ್ರೆ ದಯವಿಟ್ಟು ಬಹಳ ಖುಷಿಯಾಗಿ ಅವ್ರ ಲಗೇಜ್ ಇಟ್ಕೊಂಡು ಅಲ್ಲಿ ಹೋಗಿ ಬಿಟ್ಟು ಬರ್ರಿ. ನೀವು ಮಾಡೋ ದೊಡ್ಡ ಪುಣ್ಯದ ಕೆಲಸ ಅದು. ಬಹಳ ಜನ ಮಿಸ್ಟೇಕ್ ಮಾಡಿ ಮಕ್ಕಳ ಭವಿಷ್ಯನ ಹಾಳು ಮಾಡಿದ್ದೀರಿ. ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಮೂರನೇದು, ಒಳ್ಳೊಳ್ಳೆ ಕಾಲೇಜಿಗೆ ಹೋದಾಗ ಇವಾಗ ಇನ್ನೊಂದು ಡೆವಲಪ್ಮೆಂಟ್, ಈಗ ಹೆಂಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅತಿ ಆಳವಾಗಿ ತಿಳ್ಕೊಂಡಿರ್ಬೇಕು. ಎರಡನೇದು, ಅವರಿಗೆ ಅವರ ವ್ಯಕ್ತಿತ್ವ ಬಹಳ ಗಟ್ಟಿಯಾಗಿರ್ಬೇಕು. ಅಂದ್ರೆ ಪ್ರಪಂಚದಲ್ಲಿ ಅನಿಶ್ಚಿತತೆ ಅಂತ ಹೇಳ್ತೀವಿ, ನಾವು ಅನ್ಕೊಂಡಂಗೆ ಆಗಲ್ಲ. ನೀವು ನೀಟಲ್ಲಿ ಫಸ್ಟ್ ಟೈಮ್ ಬರೆದಾಗ 600 ಬಂದಿತ್ತು, ಸೆಕೆಂಡ್ ಟೈಮ್ ಬರೆದಾಗ ಕಡಿಮೆ ಆಯ್ತಲ್ವ ಸ್ಕೋರು? ಭಾಳ ಜನದ್ದು ಕಡಿಮೆ ಆಗಿದೆ. ಈಗ ಕಾರಲ್ಲಿ ಬರ್ಬೇಕಾದ್ರೆ ಒಬ್ರು ಫೋನ್ ಮಾಡಿದ್ರು ರಾಯಚೂರಿಂದ, ಶಿವಕುಮಾರ್ ಅಂತಂದು, ಸರ್ ನನ್ನ ಮಗಳು ಫಸ್ಟ್ ಟೈಮ್ ಬರೆದಾಗ 570 ಬಂದಿತ್ತು ನೀಟಲ್ಲಿ, ಈಗ ಎರಡನೇ ಸರಿ ಬರೆದಾಗ ಭಾಳ ಕಡಿಮೆ ಬಂದೈತೆ, ಆಕೆ ಅಳ್ತಾನೆ ಇದ್ದಾಳೆ, ಆಕೆ ನಿಲ್ಸಂಗಿಲ್ಲ, MBBS ಮಾಡೋದು ದೊಡ್ಡ ಆಸೆ ಐತಿ, ಏನು ಮಾಡೋದು ಸರ್ ಅಂತಂದು. ಅವರಪ್ಪ ರೆಕಮೆಂಡ್ ಮಾಡ್ತಿರೋದು BSc ಅಗ್ರಿಕಲ್ಚರ್ ಮಾಡಲಿ ಅಂತ GKVKನಲ್ಲಿ, ಜೊತೆಗೆ IAS ಕೋಚಿಂಗ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಗಳು ಒಪ್ಪಂಗಿಲ್ಲ, ಡಾಕ್ಟ್ರೇ ಮಾಡಬೇಕು ಅಂತಂದು ಅಳುತ್ತದಾಳೆ ಅಂತಂದು. ಇದು ಕೂಡ ದೊಡ್ಡ ತಪ್ಪು. ಯಾವುದೇ ಒಂದಕ್ಕೆ ಅಂಟ್ಕೊಂಡು ಕೂರಂಗಿಲ್ಲ ನೀವು. ಒಂದು ಡೋರ್ ಕ್ಲೋಸ್ ಆಯಿತು ಅಂತಂದರೆ ಇನ್ನೊಂದು ಡೋರ್ನ ಓಪನ್ ಮಾಡ್ಕೊಳ್ಳುವಂಥ ಕಲೆ, ಕೌಶಲ್ಯ ನಿಮ್ಮೊಳಗಿರಬೇಕು. ನಾನು PDO ಆಗಿದ್ದೆ, ನಾನು 2 ವರ್ಷ PDO ಆಗಿದ್ದೆ. PDO ಆಗಿ ಕಂಟಿನ್ಯೂ ಆಗಿದ್ರೆ ನಮ್ಮ ಅಪ್ಪನಾಣಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಡ್ಸೋಕ್ಕಾಗ್ತಿರ್ಲಿಲ್ಲ, IAS ಕೋಚಿಂಗ್ ಕಟ್ಟೋಕ್ಕಾಗ್ತಿರ್ಲಿಲ್ಲ. ನೀವು ನಂಬ್ತೀರಾ ಬಿಡ್ತೀರ, ನನ್ನ ಬಗ್ಗೆ ಇಂಟರ್ನೆಟ್ಟಲ್ಲಿ ಆಮೇಲೆ ಸರ್ಚ್ ಮಾಡಿ. ಕನ್ಯಾಕುಮಾರಿಯಿಂದ ಕಾಶ್ಮೀರ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯ ಇದ್ದಾವೆ, ಎಷ್ಟು ಜಿಲ್ಲೆಗಳಿದಾವೆ, ಅಷ್ಟು ಜಿಲ್ಲೆಗಳಲ್ಲಿ ನನ್ನ ಮತ್ತು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಇವತ್ತು IAS IPS ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತವೆ. ಆಲ್ಮೋಸ್ಟ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ. ನಾನಿಲ್ಲಿ ದಾವಣಗೆರೆಯಲ್ಲಿ ಯಾವುದೋ ಒಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು. ನಾನು ಒಂದು ದನದ ಮನೆಯಲ್ಲಿ 15 ವರ್ಷ ವಾಸ ಇದ್ದಿತ್ತು. ಬಟ್ ಆ ದನದ ಮನೆ ತುಂಬ ಬುಕ್ಸ್, ಸಿಕ್ಕಾಪಟ್ಟೆ ಬುಕ್ಸ್. ನಮ್ಮ ಹತ್ರ 900ರಿಂದ 1000 ಬುಕ್ಸ್ ಇತ್ತು ನಮ್ಮ ಮನೆಯಲ್ಲಿ. ನಮ್ಮಪ್ಪ ಬುಕ್ಸ್ ಅಂದರೆ ಭಾಳ ಪ್ರೀತಿ, ಯಾವಾಗಲೂ ಓದು ಬುಕ್ಸ್ ಓದ್ತಾ ಇದ್ರು. ಸಿರಿಗೆರೆ ಮಠದಲ್ಲಿ ಓದಿದ್ದವರು. ಸಿರಿಗೆರೆ ಮಠ ಕೇಳಿದಿರಲ್ಲ? ಸಿರಿಗೆರೆ ಮಠದಲ್ಲಿ ಉಚಿತವಾಗಿ ಓದಿದ್ರು. ಅಲ್ಲಿ ಅವ್ರು ಯಾರ್ಯಾರು ರಿಟೈರ್ಡ್ ಪ್ರೊಫೆಸರ್ಸ್ ಇದ್ರು ಅವ್ರದೆಲ್ಲ ಬುಕ್ಸ್ ಇಸ್ಕೊಂಡು ಓದಿ ಅದನ್ನ ನಮ್ಮ ದನದ ಮನೆಯಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿದ್ರು. ಹಲವಾರು ವೇದಿಕೆಗಳಲ್ಲಿ ಕತೆ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಆ ಬುಕ್ಸ್ನ ದನದ ಮನೆಯಲ್ಲಿರುವ ಹೆಗ್ಗಣಗಳು, ಇಲಿಗಳು ಕಚ್ಚಿ ತಿಂತಾ ಇದ್ವು. ನಮ್ಮ ತಂದೆ ಅಲ್ಲಿ ಇಲ್ಲಿ ಕೆಲಸ ಇರಲಿಲ್ಲ, ಅಲ್ಲಿ ಇಲ್ಲಿ ಹೋಗಿ ಬರೋರು. ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಬಂದಾಗ ಆ ಬುಕ್ಸ್ ಡ್ಯಾಮೇಜ್ ಆಗಿರೋದು ನೋಡಿ ಭಾಳ ಬೇಜಾರಾಗ್ತಾ ಇದ್ರು. ಅವ್ರು ಹೇಳೋರು, ನೋಡಪ್ಪ ನನಗೆ ಕೆಲಸ ಸಿಕ್ತದೋ ಸಂಬಳ ಸಿಕ್ತದೋ ಗೊತ್ತಿಲ್ಲ, ನನಗೆ ನಿಮ್ಗೇನಾರು ಆಸ್ತಿ ಅಂತ ಮಾಡಿಟ್ಟಿದ್ರೆ ಈ ಪುಸ್ತಕಗಳು. ನಿಮಗೆ ಬಡತನದಿಂದ ಮುಕ್ತಿ ಏನಾದರೂ ಸಿಗುತ್ತೆ ಅನ್ನೋದಿದ್ರೆ ಈ ಪುಸ್ತಕ ಓದಿ ಏನು ಜ್ಞಾನ ಸಂಪಾದನೆ ಮಾಡ್ತೀರೋ ಅದರಿಂದ ಮಾತ್ರ ನಿಮಗೆ ಬಡತನದಿಂದ ಮುಕ್ತಿ ಸಿಗ್ತದೆ. ನಿಮ್ಗೆ ಬಂದು ಯಾರು ಸಹಾಯ ಮಾಡಲ್ಲ, ಯಾರು ಕರೆದು ಅವಕಾಶ ಕೊಡಲ್ಲ. ನಿಮ್ಮ ಸಂಬಂಧಿಕರಾಗಿರ್ಬೋದು, ರಕ್ತ ಸಂಬಂಧಿಗಳು ಯಾರು ಕರೆದು ನಿಮಗೆ ಬಂದಪ್ಪ ನೀವು ಸಹಾಯ ಮಾಡಿ, ಫೀಸ್ ಕಟ್ಟೋಕ್ಕಾಗಲ್ಲ ಅಂದ್ರೆ ಯಾರೋ ಬಂದು ಫೀಸ್ ಕಟ್ತಾರೆ. ನಿಮ್ಮದು ಅಕ್ಕಪಕ್ಕ ಇರೋರು, ಸ್ವಂತ ಅಣ್ಣ ತಮ್ಮಂದರು, ಅತ್ತೆರು, ಅಕ್ಕರು ಏನೋ ಇರ್ತಲ್ಲ, ಸಂಬಂಧಿಕರು ಯಾರು ಸಹಾಯ ಮಾಡಲ್ಲ. ಅವ್ರು ಹೇಳಿದರು ಈ ಬುಕ್ಸ್ನ ಕಾಪಾಡ್ರಿ ಅಂತಂದು.
ನಾವೇನು ಮಾಡಿದ್ವಿ, 1-2ನೇ ಕ್ಲಾಸ್ ಓದ್ಬೇಕಾದ್ರೆ ಆ ಬುಕ್ಸ್ನ ಕಾಪಾಡಿ 3-4ನೇ ಕ್ಲಾಸ್ ಅಷ್ಟೊತ್ತಿಗೆ ಬುಕ್ಸ್ ಓದೋದಕ್ಕೆ ಶುರು ಮಾಡ್ಕೊಬಿಟ್ವಿ. ಬುಕ್ ಓಪನ್ ಮಾಡೋದು, ಡ್ಯಾಮೇಜ್ ಆಗಿದೆ ಅಂತ ನೋಡೋದು, ಪ್ರತಿಯೊಂದು ಪೇಜ್ ತಿರುಗಿಸಿ ಹಾಕೋದು, ಹಿಂಗೆ ಮಾಡ್ತಾ ಬುಕ್ಸ್ ಓದಿದ್ವಿ. ನಮ್ಮನ್ನ ಆ ಬುಕ್ಸು ಅದರಿಂದ ಗಳಿಸಿದಂಥ ಜ್ಞಾನ ಏನಿದೆ ನವೋದಯ ಸ್ಕೂಲಿಗೆ ಕರ್ಕೊಂಡು ಹೋಯ್ತು. 5ನೇ ಕ್ಲಾಸಲ್ಲಿ 6ರಿಂದ 12ನೇ ಕ್ಲಾಸು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ದು ನಾನು. CBSE ಇಂಗ್ಲೀಷ್ ಮೀಡಿಯಂ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಇಂಗ್ಲೀಷ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದೆ, ಹಠಕ್ಕೆ ಬಿತ್ತು. ನಮ್ಮಿಬ್ಬರು ಫ್ರೆಂಡ್ಸ್ ಇಂಗ್ಲೀಷ್ ಬುಕ್ಸ್ ಓದ್ತಿದ್ರು, ನಾನು ಅದರಿಂದ ಇನ್ಸ್ಪಿರೇಷನ್ ತಗೊಂಡು. ಅದಕ್ಕೆ ಹೇಳಿದ್ದು, ನಿಮ್ಮ ಸುತ್ತಮುತ್ತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ದಾಗ ಅವ್ರು ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನೀವು ದಾವಣಗೆರೆಯಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಬೇಕಾದ್ರೆ ನಿಮಗೆ ಆ ರೀತಿ ಬ್ರಿಲಿಯಂಟ್, ನಾನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತೀನಿ, ಆಕ್ಸ್ಫರ್ಡಿಗೆ ಹೋಗ್ತೀನಿ, ಸ್ಟ್ಯಾನ್ಫರ್ಡಿಗೆ ಹೋಗ್ತೀನಿ, ಇನ್ನೊಂದು MIT ಅಂತ ಬರುತ್ತೆ. ಯಾರಾದ್ರೂ ಕೇಳಿದ್ದೀರಾ? ಯಾರು ಉತ್ತರ ಹೇಳ್ತೀರಿ? MIT ಪ್ರಪಂಚದಲ್ಲಿ ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್, ಇಂಜಿನಿಯರಿಂಗ್ ಯೂನಿವರ್ಸಿಟಿ ಅದು MIT. ಯಾರು ಹೇಳ್ತೀರಿ? ಗೊತ್ತಿದ್ರೆ ದಯವಿಟ್ಟು ಕೈ ಎತ್ತಿ ಯಾರಿಗಾದ್ರು. ಮೆಸ್ಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಿನಗೆ ಗೊತ್ತಿತ್ತಲ್ಲ? ಸ್ಪೆಕ್ಟರ್ ಏನು ನಿನ್ನ ಹೆಸರು? ಹಾಂ ಪ್ರಸಾದ್, ದಿಗಂತ್ ಪ್ರಸಾದ್. ಅವನಿಗೆ ಚಪ್ಪಾಳೆ ತೊಟ್ಟಿ ಅವನು ಅವರಪ್ಪಂಗೆ ಹೇಳ್ತಾ ಇದ್ದ, ನಂಗೆ ಗೊತ್ತು ಅಂತಂದು. ಗೊತ್ತಿದ್ಮೇಲೆ ನಿಂತ್ಬಿಟ್ಟು ಜೋರಾಗಿ ಹೇಳ್ಬಿಡ್ಬೇಕು. ಸೊ MIT ಅಂತಂದು ನೀವು ಹೊನ್ನಾಡಿನಲ್ಲೇ ಹುಟ್ಟು ಬೆಳೆದಿರ್ಬೋದು, ಆದರೆ ನೀವು MIT ಹೋಗೋದಕ್ಕೆ ಅವಕಾಶ ಇರ್ತದೆ. MIT ಅಂತಂದ್ರೆ ಅಲ್ಲಿ ಪ್ರತಿ ವರ್ಷ ನೋಬೆಲ್ ಪ್ರೈಸ್ ತಗೊಳ್ಳುವಂಥ ದೊಡ್ಡ ಸೈಂಟಿಸ್ಟ್ ಇರ್ತಾರೆ. ಏನಿ ಗೂಗಲ್ಲು, ಮೈಕ್ರೋಸಾಫ್ಟ್ ಕಂಪನಿಗಳು, ಇವತ್ತೆಲ್ಲ ದೊಡ್ಡ ಹೊಸ ಕಂಪನಿಗಳು ಏನು ಬರ್ತವೆ, ಸೃಷ್ಟಿ ಆಗ್ತಾವಲ್ಲ, ಆ ಸೃಷ್ಟಿ ಮಾಡುವಂಥ ಮೆದುಳುಗಳು ಅಂತ ಒಂದು ಯೂನಿವರ್ಸಿಟಿನಲ್ಲಿ ಓದ್ತಾ ಇರ್ತವೆ, ಕೆಲಸ ಮಾಡ್ತಿರ್ತವೆ. ನೀವು ಅವ್ರ ಜೊತೆ ಇರಬೇಕು. ಅಂಥವ್ರ ಜೊತೆ ಇದ್ದಾಗ ಏನಾಗ್ತದೆ, ನೀವು ದಡ್ಡರಾಗಿದ್ರು ನಿಧಾನಕ್ಕೆ ಜಾಣರಾಗ್ತಾ ಹೋಗ್ತೀರಿ. ಅದಕ್ಕೆ ಹೇಳಿದ್ದು, ದ ಫಸ್ಟ್ ಫೋರ್ಮೋಸ್ಟ್ ಥಿಂಗ್ ಏನಂತಂದರೆ ಗೆಟಿಂಗ್ ಇನ್ ಟು ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಸೊ ನವೋದಯದಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಂಡ್ವಿ. ನಾವು ಉಪಯೋಗಿಸ್ಕೊಂಡು ಇಂಗ್ಲೀಷ್ ಬುಕ್ ಓದಿದ್ವಿ. ಆಮೇಲೆ IAS ಆಗಬೇಕಂತ ಆಸೆ ಬಂತು. ಬಟ್ ಮೆಡಿಕಲ್ ಸೀಟ್ ನನಗೆ ಸಿಕ್ಕಿತ್ತು. PUC ಆದಮೇಲೆ 2002ರಲ್ಲಿ CET ಇತ್ತು. ನಿಮ್ಮ ಥರ ನೀಟ್ ಎಕ್ಸಾಮ್ ಇರಲಿಲ್ಲ ನಮಗೆ. ಅದರಲ್ಲಿ 1800 ರ್ಯಾಂಕ್ ಬಂದಿತ್ತು. ಏನೂ ಓದಿರಲಿಲ್ಲ ಎಕ್ಸಾಮಿಗೆ. 12ನೇ ಕ್ಲಾಸು 1 ತಿಂಗಳು ಎಕ್ಸಾಮ್ ಇರೋದಕ್ಕಿಂತ ಮುಂಚೆ ಕೂಡ ನಾನು ಹೈದರಾಬಾದಲ್ಲಿ ರೀಜನಲ್ ಸ್ಪೋರ್ಟ್ಸ್ ಮೀಟಿಂಗ್ ಹೋಗಿದ್ದೆ. ನಾನು ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ, ಸ್ಕೂಲ್ ಕ್ಯಾಪ್ಟನ್ ಆಗಿದ್ದೆ. 12ನೇ ಕ್ಲಾಸ್, ಇನ್ನೊಂದು ತಿಂಗಳು ಬೋರ್ಡ್ ಎಕ್ಸಾಮ್ ಇದೆ, ಇನ್ನೊಂದು 2 ತಿಂಗಳು CET ಇದೆ ಅಂದಾಗ ನಾವು ಸ್ಪೋರ್ಟ್ಸ್ ಕಾಂಪಿಟೇಷನ್ಸಲ್ಲಿ ಇದ್ವಿ. ನೀವೇನು ಮಾಡ್ತೀರಿ? 9ನೇ ಕ್ಲಾಸ್ ಮುಗಿದ ತಕ್ಷಣ 10ನೇ ಕ್ಲಾಸ್ ಶುರು ಆದ ತಕ್ಷಣ ಎಲ್ಲ ಬಂದು ಆಟ, ಕಲೆ, ಸಾಹಿತ್ಯ ಏನೇನೋ ಕಲಿತಾ ಇರ್ತೀರಿ. ಭರತನಾಟ್ಯ, ಡ್ಯಾನ್ಸ್, ಗೀನ್ಸ್ ಎಲ್ಲ ಸ್ಟಾಪ್. ನೋ ಸ್ಪೋರ್ಟ್ಸ್ 11th 12th. ಇದು ಇನ್ನೊಂದು ಮಿಸ್ಟೇಕ್ ಎಲ್ಲ ಪೇರೆಂಟ್ಸ್ ಮಾಡೋವಂಥದ್ದು. ಮಕ್ಕಳಿಗೆ ಉಸಿರಾಡೋದಕ್ಕೆ ಅವಕಾಶ ಕೊಡಿ. 10ನೇ ಕ್ಲಾಸ್ ಆದ ತಕ್ಷಣ ಇವತ್ತು ಪರ್ಸೆಂಟೇಜ್ ತೆಗೆದ ತಕ್ಷಣ ನಿಮ್ಮ ಮಕ್ಕಳು ಗ್ರೇಟ್ ಆಗೋದಿಲ್ಲ. ಇವತ್ತು ಅವ್ರು ಈಗಿರೋ ಒಂದು ಪ್ರಪಂಚದಲ್ಲಿ, ನಾನು ಆಗಲೇ ಹೇಳಿದೆ, ಅನ್ಸರ್ಟೈನಿಟಿ ಅಂದರೆ ಅನಿಶ್ಚಿತತೆ. ಇವಾಗ ಗ್ರೇಟ್ ಆಗೋದು ಹೆಂಗೆ ಅಂತಂದರೆ, ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತೀವಿ, ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸ್ತೀವಿ, ಗಟ್ಟಿತನದಿಂದ ಎದುರಬಾರ್ದು. ನೀವು ಎದುರಬಾರ್ದು. ಒಂದು ಸಮಸ್ಯೆ ಎದುರಾದಾಗ ನೀವು ಎದುರಬಾರ್ದು. ನೀವು ಅನ್ಕೊಂಡದ್ದು ಆಗದೇ ಇದ್ದಾಗ ವಿಚಲಿತರಾಗಬಾರ್ದು, ಹೆದರಬಾರ್ದು. ಇದಿಲ್ಲ ಅಂದರೆ ಕೂಡ ಇನ್ನೊಂದೇನಾರು ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಇವೆಲ್ಲ ಆಗಬೇಕು ಅಂತಂದರೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಭಾಳ ಇಂಪಾರ್ಟೆಂಟು. ಅದೇನಾದರೂ ಆಗಿರಲಿ, ಮ್ಯೂಸಿಕ್ಕು, ಡ್ಯಾನ್ಸು, ಸ್ಪೋರ್ಟ್ಸು, ಸಾಹಿತ್ಯ ಓದೋದು, ಬರೆಯೋದಿರ್ಬೋದು, ಏನಾದರೂ ಆಗಿರ್ಬೋದು. ದಯವಿಟ್ಟು 10ನೇ ಕ್ಲಾಸ್ ಮಕ್ಕಳೆಲ್ಲ ಬಂದಿದ್ದೀರಿ, ನಿಮ್ಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅಂತಂದರೆ ಬೋರ್ಡ್ ಎಕ್ಸಾಮ್ ಜೊತೆಗೆ ದಯವಿಟ್ಟು ಅದನ್ನು ಕಂಟಿನ್ಯೂ ಮಾಡಿ. ಅದರಿಂದ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅನ್ನೋ ಒಂದು ಭಾವನೆ ಬಿಟ್ಟಾಕ್ರಿ. ನಂದು SSLC 77%, PUC 86%. ನಾನು ಯಾವ ಕೋಚಿಂಗು ಅಟೆಂಡ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇಷ್ಟು ತೆಗೆಯೋದಕ್ಕೆ ಸಾಧ್ಯ ಆಗಿದ್ದು ಸ್ಪೋರ್ಟ್ಸು ಫೋಕಸ್. ನೀವು ಸ್ಪೋರ್ಟ್ಸಲ್ಲಿದ್ದರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಇದ್ರಿ ಅಂತಂದರೆ ನೀವು ಬರೀ 2 ಗಂಟೆ ಓದಿದ್ರು ಸಾಕು. ಓದಿದ್ದೆಲ್ಲ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ, ನೆನಪಲ್ಲಿ ಇರ್ತದೆ. ನಾವು ಈ ಮಿಸ್ಕನ್ಸೆಪ್ಷನ್ ಅಂತೀವಿ, ರಾಂಗ್ ಅಂಡರ್ಸ್ಟ್ಯಾಂಡಿಂಗು. ಅವ್ರನ್ನ ಇದನ್ನೆಲ್ಲ ತೆಗೆಸ್ಬಿಟ್ಟು ಒಂದು ಕೋಚಿಂಗಿಗೆ ಹಾಕಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಡೆದು ಟ್ಯೂಷನ್ನಿಗೆ ಕಳಿಸಿ, ಸಾಯಂಕಾಲ ಮತ್ತೆ ಸ್ಕೂಲಿಂದ ಬಂದಮೇಲೆ ಮತ್ತೆ ಇನ್ನೊಂದು ಟ್ಯೂಷನ್ನು. ಇವೆಲ್ಲ ಬಂದಿದ್ದಾವೆ PUC ಕಾಲೇಜ್ಗಳು. ನಾನು ಅವನ್ನೆಲ್ಲ ದರಿದ್ರ ಕಾಲೇಜ್ಗಳು ಅಂತ ಹೇಳ್ತೀನಿ, ಜೈಲಿದ್ದಂಗೆ. ಅವೇನೇನೋ ಹೆಸರು ಹಿಡ್ಕೊಂಡು ಮಾಡ್ತಾ ಇದ್ರೆ ದಯವಿಟ್ಟು ಅಂತ ಕಾಲೇಜ್ಗಳು ಹಾಕಕ್ಕೆ ಹೋಗ್ಬೇಡಿ. PUC 11th 12th ನೀವೇನಾದರೂ ಹಾಕೋದಿದ್ರೆ
ಎಲ್ಲಿ ನೀಟು ಮತ್ತು CET ಕೋಚಿಂಗ್ ಇಲ್ಲ, ಟ್ರೈನಿಂಗ್ ಇರಲ್ವಲ್ಲ ಅಂತ ಒಳ್ಳೆ PUC ಕಾಲೇಜಿಗೆ ಹಾಕಿರೋದು. ಐ ಮೀನ್ ಇಟ್, ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ ಇದನ್ನ. ಬಟ್ ಅಲ್ಲಿ ನೀವು ಸೈನ್ಸ್ ಸೇರಿಸಿದ್ರೆ ಒಳ್ಳೆ ಸೈನ್ಸ್ ಫ್ಯಾಕಲ್ಟಿ ಇರಬೇಕು. PCMB ಅಂತ ಸೇರಿಸಿದ್ರೆ ಬೋರ್ಡಲ್ಲಿ ಏನು ಸಿಲೆಬಸ್ ಇದೆ PCMB, ಆ PCMBನ ಚೆನ್ನಾಗಿ ಪಾಠ ಮಾಡುವಂಥ ನುರಿತ ಪರಿಣಿತ ಪ್ರೊಫೆಸರ್ಸು ಟೀಚರ್ಸ್ ಇರಬೇಕು. ನನ್ನ ಪ್ರಕಾರ ದಾವಣಗೆರೆನಲ್ಲಿ ತರಳಬಾಳು ಏನು ಅನುಭವ ಮಂಟಪ ಅಂತ ಇದೆಯಲ್ಲ, ಅಲ್ಲಿ ಆ್ಯಕ್ಚುಲಿ ಅಡ್ಮಿಷನ್ ಕಡಿಮೆ ಆಗಿದ್ದಾವೆ, ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗಬೇಕು. ಅವ್ರೇನು ಅಂತಂದ್ರೆ 5 ಗಂಟೆ ಆದಮೇಲೆ ನಿಮ್ದು ಹಿಡ್ಕೊಳ್ಳೋದು, ನೀವು ಎಲ್ಲಿಗಾರು ಹೋಗ್ರಿ ಅಂತ ಬಿಟ್ಬಿಡ್ತಾರೆ. ಅಂಥ ಕಾಲೇಜಿಗೆ ಹೋಗ್ರಿ. ಬೆಳಗ್ಗೆಯಿಂದ ಸಾಯಂಕಾಲ ಲ್ಯಾಬ್ ಇರಬೇಕು. ಈಗಿನ ನೀಟ್ ಕಾಲೇಜ್ಗಳಲ್ಲಿ ಲ್ಯಾಬೇ ಇಲ್ಲ. ನನಗೆ 11th 12th ನವೋದಯ ಸ್ಕೂಲಲ್ಲಿ ಸೈನ್ಸ್ ಮಾಡ್ಬೇಕಾದ್ರೆ PCMB ಇವತ್ತು ನೆನಪಿದೆ. ಕೆಮಿಸ್ಟ್ರಿ ಲ್ಯಾಬು, ಫಿಸಿಕ್ಸು, ಬಯಾಲಜಿನಲ್ಲಿ ಡೈಸೆಕ್ಟ್ ಮಾಡಿದ ಲ್ಯಾಬಿನ ಅನುಭವ ಇದೆಯಲ್ಲ, ಇವತ್ತಿನ PUC ಮಾಡೋ ಮಕ್ಕಳಿಗೆ ಆ ಲ್ಯಾಬಿನ ಅನುಭವ ಸಿಗ್ತಾ ಇಲ್ಲ ಇವತ್ತು. ನಿಮಗೆಲ್ಲ ಅನುಭವಗಳು ಬೇಕು ನಿಮಗೆಲ್ಲ. ಹಂಗಾಗಿ ಪೋಷಕರು ಏನಿದ್ದೀರಿ, ದಯವಿಟ್ಟು ನೀಟ್ ಮತ್ತು CET ಭೂತ ಬೆನ್ನತ್ತದು ಬೇಡ. ಬಹಳ ಚೆನ್ನಾಗಿ ಏನು ಕಾನ್ಸೆಪ್ಟ್ಸ್ನ ಟೀಚ್ ಮಾಡ್ತಾರೆ ಅಂತ ಒಂದು ಸ್ಕೂಲ್ನ ಐಡೆಂಟಿಫೈ ಮಾಡಿ ಅಲ್ಲಿ ಹಾಕಿ. ಅದು ಆರ್ಟ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು. ಕ್ವಾಲಿಟಿ ಕಾಲೇಜ್ ವೇರ್ ಚಿಲ್ಡ್ರನ್ ಹ್ಯಾವ್ ಫ್ರೀಡಮ್. ನಿಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ಇರಬೇಕು. ಮನೆಯಿಂದ ಬಂದ ಮೇಲೆ ಮತ್ತೆ ಓದಕ್ಕೆ ಹಚ್ಬೇಡ್ರಿ ಅವ್ರಿಗೆ. 1 ಗಂಟೆ ವಾಕ್ ಹೋಗಿ ಬರಲಿ, 1 ಗಂಟೆ ಡಾನ್ಸ್ ಕ್ಲಾಸಿಗೆ ಕಳಿಸಿ, ಸ್ಪೋರ್ಟ್ಸಿಗೆ ಕಳಿಸಿ. ಯಾವುದಾದ್ರೂ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆದರೆ ದಯವಿಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿ. ಡಾನ್ಸ್ ಕ್ಲಾಸ್ ಏನಾದರೂ ಒಂದು ಈ ರೀತಿ ಮಾಡ್ತಾ ಇದ್ರೆ ಅವ್ರು ಏನಂತಂದ್ರೆ ಆಪ್ಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ SSLC ಮಕ್ಕಳುಗಳಿದೆ,